ನಮಸ್ತೆ. ಶ್ರೀ ರಾಘವೇಂದ್ರ ಚಾನಲ್ಗೆ ನಿಮಗೆ ಈ ದಿನ ಸ್ವಾಗತ. ಇವತ್ತಿನ ದಿನ ನಾವು ಕಾಫಿ ಕಪ್ ರೀಡಿಂಗನ್ನು ಎಂದಿನಂತೆ ಆ್ಯಸ್ ಯೂಶ್ವಲ್ ಆಗಿ ನೋಡೋಣ ಯಾವ ರೀತಿ ರೀಡಿಂಗ್ ಬರುತ್ತೆ ಅಂತ. ಅದಕ್ಕಿಂತ ಮೊದಲು ಕೆಲವು ನಿಮ್ಮ ಮನೆಯ ವಾಸ್ತುವಿಗೆ ಸಂಬಂಧಪಟ್ಟಂತಹ ಟಿಪ್ಸ್. ಮೊದಲನೇದಾಗಿ, ನಿಮ್ಮ ಮನೆಯಲ್ಲಿ ಸೋಫಾ ಸೆಟ್ ಅಥವಾ ಕುರ್ಚಿಗಳು ಯಾವುದೇ ಇದ್ದರೂ ಕೂಡ, ಅಂದರೆ ಬಂದು ಸಾಧಾರಣವಾಗಿ ಹೊರಗಿನಿಂದ ಯಾರೇ ಗೆಸ್ಟ್ ಬಂದರೂ ಕೂತ್ಕೊಳ್ಳುವಂತಹ ಕುರ್ಚಿ, ಸೋಫಾ ಸೆಟ್ ಇದ್ದರೆ ದಯವಿಟ್ಟು ಅದನ್ನು ಗೋಡೆಗೆ ಒರಗಿಸಿ ಇಡಬೇಡಿ. ಯಾಕೆಂದರೆ ಅವರು ಕೂತಾಗ ಅವರ ಮೈಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ನಿಮ್ಮ ಮನೆಯ ವೈಬ್ರೇಷನ್ಗೆ ಅದು ತಾಗಿದರೆ ನಿಮ್ಮ ಮನೆಯಲ್ಲಿ ಸಾಧಾರಣವಾಗಿ ಗಲಾಟೆ ಆಗುವಂಥದ್ದು, ಅಥವಾ ಆರೋಗ್ಯ ಹದಗೆಡುವಂಥದ್ದು, ಅಥವಾ ಬಿಸ್ನೆಸ್ ಲಾಸ್ ಆಗುವಂಥದ್ದು, ಈ ರೀತಿಯ ತೊಂದರೆಗಳು ಬಂದು ಹೋಗುತ್ತೆ. ಆದ್ದರಿಂದಾಗಿ ಸೋಫಾ ಸೆಟ್ಟನ್ನು ಆದಷ್ಟು ಗೋಡೆಗೆ ಟಚ್ ಮಾಡದಲ್ಲೇ ಇಡಿ. ಇದು ನಿಮ್ಮ ಮನೆಯ ವೈಬ್ರೇಷನ್ಗೆ ಅದು ಮ್ಯಾಚ್ ಆಗಲ್ಲ. ಓಕೆನಾ? ಯಾಕೆ ಅಂತ ಹೇಳಿದರೆ, ಬರುವವರೆಲ್ಲರೂ ಕೂಡ ಪಾಸಿಟಿವ್ ಎನರ್ಜಿಯನ್ನು ಇಟ್ಕೊಂಡು ಬಂದಿರೋದಿಲ್ಲ. ಕೆಲವರು ಮನೆಯ ಚಾವಡಿಯಲ್ಲಿ ಕೂತು ಅವರ ಸಮಸ್ಯೆಗಳನ್ನು, ಅವರ ಮನಸ್ಸಿನ ದುಃಖಗಳನ್ನು ಕೂಡ ಹಂಚಿಕೊಳ್ಳುವವರು ಇರ್ತಾರೆ. ಆದ್ದರಿಂದಾಗಿ ಅವರ ಎನರ್ಜಿ ನಿಮ್ಮ ಜೀವನಕ್ಕೆ ಕ್ಯಾಚ್ ಆಗೋದು ಬೇಡ ಎನ್ನುವಂಥ ಉದ್ದೇಶದಿಂದ. ಎರಡನೇದೇನು ಅಂತ ಹೇಳಿದರೆ, ನಿಮ್ಮ ಮನೆಯ ದೇವ್ರ ಕೋಣೆಯ ಮೇಲೆ 1 ಅಥವಾ 3 ನವಿಲು ಗರಿಗಳು ಸಿಕ್ಕಿದರೆ ಅದಕ್ಕೋಸ್ಕರ ದುಡ್ಡು ಕೊಟ್ಟು ಪೇ ಮಾಡಬೇಕು ಅಂತಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅದೊಂದು ಅಕ್ಷಮ್ಯ ಅಪರಾಧ, ಒಂದು ಜೀವಿಯ ಹಿಂಸೆ. ಅದು ಅವಾಗಿಯೇ ಉದುರಿಸಿ ಬಿದ್ದಂತಹ ನವಿಲುಗರಿಗಳು ಕೂಡ ಇರುತ್ತೆ. ಕೆಲವೊಮ್ಮೆ ನಿಮಗೆ ಯಾರಾದರೂ ಕೊಟ್ಟರೆ, ಎಲ್ಲಿಯಾದರೂ ಸಿಕ್ಕರೆ ತನ್ನಿ. ಅದನ್ನು ತಂದು ನಿಮ್ಮ ಮನೆಯ ದೇವ್ರ ಕೋಣೆ ಇರುತ್ತಲ್ಲ, ಪೂಜಾ ಕೊಠಡಿ, ಅದರ ಮೇಲ್ಗಡೆ ಕಟ್ಟಿಬಿಡಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಕುಟುಂಬದ ಆರೋಗ್ಯ, ಹಾಗೆ ಅದರ ಜೊತೆಗೆ ಸಮೃದ್ಧಿ, ಮತ್ತು ಅದರ ಜೊತೆಗೆ ಮೇಯ್ನಾಗಿ ಮಕ್ಕಳಿಗೆ ಆಗುವಂತಹ ಕಣ್ಣಿನ ಒಂದು ದೃಷ್ಟಿ ಇರುತ್ತಲ್ಲ, ಅದು ಕೂಡ ನಿವಾರಣೆ ಆಗುತ್ತೆ. ಎಲ್ಲವೂ ಕೂಡ ಒಳಿತಾಗುತ್ತೆ. ಮನೆಯವರ ಆರೋಗ್ಯ ವಿಚಾರದಲ್ಲಿ ಕೂಡ ಒಳಿತಾಗುತ್ತೆ. ಇದನ್ನು ನೀವು ಮಾಡಬಹುದು. ಓಕೆನಾ? ನೆಕ್ಸ್ಟ್ ಇನ್ನೊಂದು ಟಿಪ್ಸ್ ಏನು ಅಂತ ಹೇಳಿದರೆ, ಯಾರಾದರೂ ಬಿಸ್ನೆಸ್ ಮಾಡುವವರಿದ್ದರೆ ಅಥವಾ ಬರಬೇಕಾದಂಥ ಹಣ ಬರ್ತಾ ಇಲ್ಲ ಅಂತ ಆದರೆ, ಕಸ್ಟಮರ್ಸ್ ಅಟ್ರ್ಯಾಕ್ಷನ್ಗೂ ಕೂಡ ಮಾಡ್ಬೋದು. ಇದನ್ನು ನಿಮ್ಮ ಕಿಟಕಿ, ಅಂದರೆ ನಿಮ್ಮ ಚಾವಡಿಯ ಕಿಟಕಿಯ ಹೊರಗಿನ ಭಾಗದಲ್ಲಿ ಸ್ವಲ್ಪ ಅಗಸೆ ಬೀಜವನ್ನು ತಗೊಂಡು ಇಂತಹ ಪಿಂಗಾಣಿ ಬಟ್ಲಿಗೆ ಹಾಕಿ ಅದನ್ನು ಹೊರಗಡೆ ಸೂರ್ಯನ ದಿಕ್ಕಿಗೆ ಮುಖ ಮಾಡಿ ಇಡಬೇಕು, ಪೂರ್ವ ದಿಕ್ಕಿಗೆ. ಸೂರ್ಯನ ಬೆಳಕು ಅದರ ಮೇಲೆ ಬೀಳುವ ಹಾಗೆ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಅಂದರೆ ಏನು ಅಂತ ಹೇಳಿದ್ರೆ, ಸ್ವಲ್ಪ ಮನಿ ಫ್ಲೋ ಉಂಟಾಗುತ್ತೆ. ಓಕೆನಾ? ಬಿಸ್ನೆಸ್ಸಲ್ಲಿ ಬದಲಾವಣೆ ನೀವು ನಿರೀಕ್ಷೆ ಮಾಡಬಹುದು ಒಂದು 3 ದಿನದ ನಂತರ. ಓಕೆನಾ? ಇದು ಕೂಡ ಅತ್ಯುತ್ತಮವಾದಂತಹ ಒಂದು ರೆಮಿಡಿ. ಪ್ರತಿದಿನ ಸಂಜೆ ಒಂದು 4 ಕರ್ಪೂರ, 2 ಲವಂಗ ಇದನ್ನು ಹಾಕಿ ಚೆನ್ನಾಗಿ, ಮತ್ತೊಂದು ಪಲಾವ್ ಎಲೆ ಇವನ್ನು ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಬರ್ನ್ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ, ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಕಂಪ್ಲೀಟಾಗಿ ಹೊರ ಹೋಗುತ್ತೆ. ಆಗಾಗ ಹುಷಾರಿಲ್ಲ ಆಗುವಂಥದ್ದು, ಮನೆಯಲ್ಲಿ ಕೆಲವರಿಗೆ ತುಂಬಾ ಆರೋಗ್ಯದ ಸಮಸ್ಯೆ ಇರುತ್ತಲ್ಲ, ಅದು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನು ಯಾವಾಗ ಮಾಡ್ಬೋದು ಅಂದರೆ, ಮಂಗಳವಾರ ಮಾಡ್ಬೋದು, ಶುಕ್ರವಾರ ಮಾಡಬಹುದು. ಓಕೆನಾ? ಎಸ್, ಇದನ್ನೆಲ್ಲ ಟ್ರೈ ಮಾಡಿ ನೋಡಿ. ಇದೆಲ್ಲ ಏನು ಅಂತ ಹೇಳಿದ್ರೆ ಎಫೆಕ್ಟೆಡ್ ರೆಮಿಡಿಗಳು ಕೂಡ ನಿಮಗೆ. ಮತ್ತು ಹೇಳಬೇಕು ಅಂತಾದರೆ, ನೀವೇನಾದರೂ ಬಿಸ್ನೆಸ್ ಮಾಡುವವರಾಗಿದ್ದರೆ ದಯವಿಟ್ಟು ಖಾಲಿ ಗೋಡೆಗಳಿಗೆ ಮುಖ ಮಾಡಿ ಕೂತ್ಕೊಳ್ಬೇಡಿ. ನಿಮ್ಮ ಬ್ಯಾಕಲ್ಲಿ ಖಾಲಿ ಗೋಡೆ ಇದ್ದರೆ ಓಕೆ. ನೀವೇನೋ ಒಂದು ಕನ್ಸಲ್ಟೇಷನ್ ತೊಗೊಳ್ತಾ ಇದ್ದೀರಾ, ಇನ್ನೇನೋ ಮಾಡ್ತಾ ಇದ್ದೀರಾ ಅಂದರೆ ಖಾಲಿ ಗೋಡೆ ನೋಡಿಕೊಂಡು ಕನ್ಸಲ್ಟೇಷನ್ ಅಥವಾ ಇನ್ನೇನೋ ಮಾಡಲಿಕ್ಕೆ ಹೋಗಬೇಡಿ. ಅದೇನಾಗುತ್ತೆ ಅಂತ ಹೇಳಿದ್ರೆ, ಆ ಗೋಡೆಯಲ್ಲಿರುವಂತಹ ಅಕಸ್ಮಾತ್ ನೆಗೆಟಿವ್ ಎನರ್ಜಿ ಇದ್ದರೆ ನಿಮ್ಮ ವೈಬ್ರೇಷನ್ಗೆ ಅದೇನಾದರೂ ಮ್ಯಾಚ್ ಆದರೆ ನಿಮಗೆ ಲಾಸಸ್ ಬರ್ಬೋದು, ಅಥವಾ ಆ ವ್ಯಕ್ತಿಯ ಜೊತೆ ಜಗಳ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದೆಲ್ಲ ವಾಸ್ತುವಿನ ಪ್ರಕಾರ ಇರುವಂತಹ ಕೆಲವು ಸಲಹೆಗಳು. ಮತ್ತು ಕೆಲವು ಏನು ಸಲಹೆಗಳು ಅಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ಈ ದೊಡ್ಡ ದೊಡ್ಡ ಬೆಟ್ಟ, ಗುಡ್ಡ, ಶಿಖರ, ಅಥವಾ ಸುಂದರವಾದಂತಹ ವಾಟರ್ ಫಾಲ್ಸ್ಗಳು, ಅಥವಾ ಹೂವಿನದು ಸನ್ಫ್ಲವರ್, ಗುಲಾಬಿ ಅಂತಹ ಚಿತ್ರಗಳಿಂದ ಕೂಡಿದಂತಹ ಕೆಲವು ವಾಲ್ಪೇಪರ್ ಸಿಕ್ಕತ್ತಲ್ಲ, ಅದನ್ನು ಹಾಕ್ಕೊಳ್ಬಹುದು. ಅಂತಹದ್ದೆಲ್ಲ ಏನಾಗುತ್ತೆ ಅಂದರೆ, ನಿಮ್ಮ ಮನೆಯ ವೈಬ್ರೇಷನ್ನ ಅದು ಹೆಚ್ಚಿಸುತ್ತೆ. ಓಕೆನಾ? ನೆಕ್ಸ್ಟ್, ಮನೆಯ ಭಾಗದಲ್ಲಿ ಒಂದು ದಕ್ಷಿಣ ಭಾಗದಲ್ಲಿ ಒಂದು ಫಿನಿಕ್ಸ್ ಗೊತ್ತಿದೆಯಲ್ಲ ನಿಮಗೆ, ಫಿನಿಕ್ಸ್ ಹಾಕಿ ಅದರ ಚಿತ್ರವನ್ನು ಹಾಕ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಮನೆಯ ವೈಬ್ರೇಷನ್ ತುಂಬಾ ಚೆನ್ನಾಗಾಗುತ್ತೆ. ಯಾರಾದರೂ ವಿದ್ಯಾಭ್ಯಾಸಕ್ಕಿದ್ದಂತಹ ಮಕ್ಕಳಲ್ಲಿ ಯಶಸ್ಸನ್ನು ಕಾಣ್ತಾರೆ, ಇಂಟರ್ವ್ಯೂವಲ್ಲಿ ಯಶಸ್ಸು ಬರುತ್ತೆ, ಬಿಸ್ನೆಸ್ಸಲ್ಲಿ ಯಶಸ್ಸು ಬರುತ್ತೆ. ಇದು ತುಂಬಾ ಒಂದು ಉಪಕಾರಿ ಅಂತ ನಾನು ನಂಬಿದ್ದೇನೆ. ಯಾಕೆ ಅಂತ ಹೇಳಿದ್ರೆ, ನಾನು ವಾಸ್ತು ಎಕ್ಸ್ಪರ್ಟ್ ಆದ್ದರಿಂದಾಗಿ ನಿಮಗೆ ನಾನು ಈ ಉಚಿತವಾದಂತಹ ಸಲಹೆಗಳನ್ನು ನೀಡ್ತಾ ಇದ್ದೇನೆ. ಓಕೆನಾ?
ಬನ್ನಿ ಹಾಗಾದರೆ ಇವತ್ತಿನ ಕಾಫಿ ಕಪ್ ರೀಡಿಂಗನ್ನು ನೋಡೋಣ. ಅದಕ್ಕಿಂತ ಮುಂಚೆ ಒಂದು ವಿಷಯವನ್ನು ಹೇಳ್ತೇನೆ. ಕಮೆಂಟ್ ಬಾಕ್ಸಲ್ಲಿ, ಚಾಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ಬರೀಬಹುದು. ಎಲ್ಲರಿಗೂ ಕೂಡ ವ್ಯಕ್ತಿ ಸ್ವಾತಂತ್ರ್ಯವಿದೆ. ಬಟ್ ದಯವಿಟ್ಟು ಅಲ್ಲಿ ಜಗಳ ಎಲ್ಲ ಆಡಲಿಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದರೆ ನಿಮಗೆ ಮಾತ್ರ ಅಲ್ಲ, ನೋಡುವವರಿಗೂ ಕೂಡ ಅದು ಕಿರಿಕಿರಿ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಓಕೆನಾ? ಇನ್ನೊಂದು ವಿಚಾರ ನೆನ್ಪಿಟ್ಕೊಳ್ಳಿ, ಸೊಸೈಟಿ ಅಂತ ಹೇಳುವಂತಹ ವರ್ಡ್ ಯೂಸ್ ಮಾಡಿದೇನು ಅಂತ ಹೇಳಿದ್ರೆ ನಿಮ್ಮ ಎನ್ವೈರ್ನಮೆಂಟನ್ನು ಮೀರಿ ಹೋಗುವಂತಹ ಅರ್ಥದಲ್ಲಿ ಹೇಳಿದ್ದು. ಅದಕ್ಕೆ ಇನ್ನೇನೋ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದರೆ ನಾನು ಆ್ಯಕ್ಚುಲಿ ರಿಪ್ಲೈ ಮಾಡಲ್ಲ. ಬಟ್ ಆ ಒಂದು ಎನರ್ಜಿಗೆ ಗೊತ್ತಾಗಲಿ ಅಂತ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಷ್ಟೇ. ನೆಕ್ಸ್ಟ್ ಏನು ಅಂತ ಹೇಳಿದರೆ, ಸೊಸೈಟಿಯಲ್ಲಿ ನೋಡಿ ಎಲ್ಲರಿಗೂ ಕುಡಿಯುವ ನೀರಿದೆ, ಆಹಾರ ಸೌಲಭ್ಯ ಇದೆ, ಪ್ರತಿ ಮನೆಯಲ್ಲೂ ಎಲ್ಲ ರೀತಿಯ ಸೌಕರ್ಯ ಇದೆ. ಅದರ ನಡುವೆಯೂ ನಮ್ಮ ಸಮಾಜದಲ್ಲಿ ಸಾಕಷ್ಟು ಜನರಿಗೆ ಯಾವುದೇ ರೀತಿಯ ಫೆಸಿಲಿಟಿ ಇಲ್ಲ. ಅಂಥವರು ಕೂಡ ತಮ್ಮ ಜೀವನವನ್ನು ತುಂಬ ಕಷ್ಟಕರವಾಗಿ ಕಳೀತಾ ಇದ್ದಾರೆ ಅಲ್ವಾ. ನಾವು ಅವರಿಗಾಗಿ ಏನು ಮಾಡ್ತಾ ಇದ್ದೇವೆ ಅಂತ ಒಂದು ಕ್ಷಣ ಕೂಡ ನಾವು ಆಲೋಚನೆ ಮಾಡಲ್ಲ ಅಲ್ವಾ. ಸೊಸೈಟಿ ಅಂತ ಹೇಳುವಾಗ ನೀವು ಅಷ್ಟು ದೊಡ್ಡ ಮಾತಾಡುವಂತಹ ಅನಿವಾರ್ಯತೆ ಇಲ್ಲ. ನಾವು ಕೂಡ ಅಂಥವರ ಬಗ್ಗೆ ಆಲೋಚನೆ ಮಾಡುವುದೇ ನಿಜವಾದ ಸೊಸೈಟಿಯ ಪರ್ಸನ್. ಹೌದೋ ಅಲ್ವೋ ನೀವೇ ಆಲೋಚನೆ ಮಾಡಿ. ಪ್ರತಿನಿತ್ಯ ಸರ್ವೇ ಜನಃ ಸುಖಿನೋ ಭವಂತು, ಸರ್ವ ಸನ್ಮಂಗಳಾನಿ ಭವಂತು, ಓಂ ತತ್ಸತ್, ಓಂ ಹರಿ ತತ್ಸತ್. ಇದನ್ನು ದಯವಿಟ್ಟು ಚಾಂಟ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ವೈಬ್ರೇಷನ್ ಯೂನಿವರ್ಸ್ ಮೂಲಕ ಯಾರು ನಿಜವಾದಂತಹ ಬಡ ವ್ಯಕ್ತಿಗಳಿದ್ದಾರೋ, ಯಾರು ಜೀವನದಲ್ಲಿ ಕಷ್ಟಪಡ್ತಾ ಇದ್ದಾರೋ ಅವರಿಗೆ ಹೋಗಿ ಅದು ತಲುಪುತ್ತೆ. ಈ ವೈಬ್ರೇಷನ್ನ ನೀವು ಎಷ್ಟು ಕ್ರಿಯೇಟ್ ಮಾಡ್ತಿರೋ ಯೂನಿವರ್ಸಿಗೆ, ಅದೇ ರೀತಿ ನಿಮಗೆ ಕೂಡ ದೇವರು ಅಭಿವೃದ್ಧಿಯನ್ನು ಕೊಡ್ತಾನೆ, ನಿಮ್ಮ ಬ್ಲಾಕೇಜಸ್ನ ಹೊರಗೆ ಹಾಕ್ತಾನೆ. ಸೊಸೈಟಿ ಅಂದ್ಕೂಡಲೇ ಕೇವಲ ನೀವು ನಿಮ್ಮವರು ಮಾತ್ರ ಅಲ್ಲ, ಎಲ್ಲರೂ ಇದ್ದಾರೆ. ನೆನ್ಪಿಟ್ಕೊಳ್ಳಿ, ನಿಮ್ಮನ್ನು ಯಾರು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರು ಅವರಿಗೆ ಇದು ಪರ್ಟಿಕ್ಯುಲರ್ ಆಗಿ ಆ ಒಂದು ಎನರ್ಜಿಗೆ ನನ್ನ ಕಡೆಯ ವಾರ್ನಿಂಗ್ ಕೂಡ. ಓಕೆನಾ? ಎಸ್, ಬನ್ನಿ ರೀಡಿಂಗಿಗೆ ಹೋಗೋಣ. ಎಸ್, ರೀಡಿಂಗಲ್ಲಿ ಯಾವ ರೀತಿ ಕಾಫಿ ಕಪ್ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಆಲ್ರೆಡಿ ಹೇಳಿದಾಗೆ ಇದೊಂದು ಟರ್ಕಿಶ್ ವಿದ್ಯೆ. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ನ ನೋಡಬಹುದು. ಓಕೆ, ಎಸ್. ಎಸ್, ತುಂಬ ಸುಂದರವಾಗಿ ಈ ರೀಡಿಂಗ್ ಕಾಣಿಸ್ತಾ ಇದೆ ನನಗೆ. ನಿಮಗೆ ಕಾಣಿಸುವಂತಹ ಉದ್ದೇಶದಿಂದ ಸ್ವಲ್ಪ ಫೋಕಸ್ ಮಾಡ್ತೇನೆ ಇಲ್ಲಿ. ಎಸ್, ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೇನೆ. ನೋಡಿ, ಇಲ್ಲೊಬ್ಬರು ಲೇಡಿ ಇದ್ದಾರೆ, ಇಲ್ಲೊಬ್ಬರು ಜೆಂಟ್ಸ್ ಇದ್ದಾರೆ, ಮಧ್ಯದಲ್ಲಿ ಒಂದು ಗೆರೆ ಬಿದ್ದಿದೆ, ಕಾಣಿಸ್ತಾ ಇದೆಯಲ್ಲ. ಇದು ಏನನ್ನು ಸೂಚಿಸ್ತಾ ಇದೆ ಅಂತ ಹೇಳಿದ್ರೆ, ಆಲ್ರೆಡಿ ಯಾವುದೋ ಒಂದು ರಿಲೇಷನ್ಶಿಪ್ಪಲ್ಲಿ ಬ್ರೇಕೇಜನ್ನು ತೋರಿಸ್ತಾ ಇದೆ. ಕೆಲವರಿಗೆ ಇದು ಡಿವೋರ್ಸ್ ತನಕ ಹೋಗಿರ್ಬೋದು, ಮತ್ತು ಕೆಲವರಿಗೆ ಮಾತುಕತೆ ಬಿಟ್ಟು ಹೋಗಿರ್ಬೋದು, ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ ನಡುವಲ್ಲಿ ಯಾವುದೋ ವ್ಯಕ್ತಿಯ ಪರ್ಸನ್ ಅಥವಾ ಸಿಚುವೇಶನ್ ಬಂದು ಅಡ್ಡದಲ್ಲಿ ನಿಂತಿದೆ ಅಂತಲೂ ಕೂಡ ಹೇಳ್ತಾ ಇದೆ. ಓಕೆನಾ? ಕರೆಕ್ಟಾಗಿ ಕಾಣಿಸ್ತಾ ಇದೆ. ಇವರು ಈ ಕಡೆ ಫೋಕಸ್ ಮಾಡಿದ್ದಾರೆ, ಇವರು ಈ ಕಡೆ ಫೋಕಸ್ ಮಾಡಿದ್ದಾರೆ. ಕೈ ಮಾತ್ರ ಎರಡು ಜೋಡಿಯಾಗಿದೆ, ಮಧ್ಯದಲ್ಲಿ ಒಂದು ಲೈನ್ ಇರುವಂಥದ್ದು ಕಾಣಿಸ್ತಾ ಇದೆ. ಎಸ್, ಅದರ ಜೊತೆಗೆ ಬೇರೆ ಏನು ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಅಮೋಘವಾಗಿ ಒಂದು ಟ್ರೀ ಕಾಣಿಸ್ತಾ ಇದೆ, ಒಂದು ಮರ ಕಾಣಿಸ್ತಾ ಇದೆ. ಈ ಭಾಗದಲ್ಲಿ ತುಂಬ ಚಂದವಾಗಿ ಟ್ರೀ, ಮರ ಕಾಣಿಸ್ತಾ ಇದೆ. ಈ ಮರ ಅಥವಾ ಟ್ರೀ ಏನನ್ನು ತೋರಿಸುತ್ತೆ ಅಂದರೆ, ಯಾವುದೋ ಪಾಸ್ಟ್ ಇಶ್ಯೂಸ್ನ, ನಿಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟದನ್ನ ನೀವು ಗಟ್ಟಿಯಾಗಿ ಹಿಡ್ಕೊಂಡಿದ್ದೀರಾ, ಅದು ನಿಮ್ಮನ್ನು ಬಿಡ್ತಾ ಇಲ್ಲ, ನೀವು ಅದನ್ನು ಬಿಡ್ತಾ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಈ ಎನರ್ಜಿ ಚೆಕ್ ಆಗ್ತಾ ಇದೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಒಂದು ಸ್ಟಾರ್ ಸಿಂಬಲ್ ಕೂಡ ಬಂದಿದೆ. ಈ ಸ್ಟಾರ್ ಸಿಂಬಲ್ ಏನನ್ನು ಸೂಚಿಸ್ತಾ ಇದೆ ಅಂದರೆ, ಕೆಲವರು ಶಿವನ ಆರಾಧಕರು ಮತ್ತು ದೇವಿಯ ಆರಾಧಕರು ಕೂಡ ಈ ರೀಡಿಂಗಲ್ಲಿ ಇದ್ದೀರಾ ಅಂತ ಹೇಳುವಂತಹದ್ದನ್ನು ಸೂಚಿಸ್ತಾ ಇದೆ. ಕೆಲವರಿಗೆ ಶಿವನ ಆರಾಧನೆ ಮತ್ತು ದೇವಿಯ ಆರಾಧನೆ ಅಂದರೆ ಟೆಂಪಲ್ಸಿಗೆ ಹೋಗುವಂಥದ್ದು, ಕೆಲವರ ಹರಕೆಗಳು ಬಾಕಿ ಇರ್ಬೋದು, ದಯವಿಟ್ಟು ತೀರಿಸ್ಕೊಳ್ಳಿ. ಕೆಲವರು ಏನು ಅಂತ ಹೇಳಿದರೆ ಆರಾಧನೆ ಮಾಡುವಂಥವರಿದ್ದರೆ ಅವರಿಗೆ ಬ್ಲೆಸ್ಸಿಂಗ್ ಕೂಡ ಈ ಮೂಲಕ ತಿಳಿತಾ ಇದೆ. ಹಾಗೆ ಕೆಲವರು ಏನು ಅಂತ ಹೇಳಿದರೆ, ಇಲ್ಲಿ ಡ್ಯಾನ್ಸಿಗೆ ಸಂಬಂಧಪಟ್ಟಿದ್ದು, ಸಂಗೀತಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಈ ರೀಡಿಂಗನ್ನು ನೋಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ತಾ ಇದೆ. ಅವರಿಗೆ ಆ ಕರಿಯರಲ್ಲಿ ಮುಂದೆ ತುಂಬಾ ಒಂದು ಪ್ರೋಗ್ರೆಸ್ ಇದೆ ಅಂತ ಕೂಡ ಇದು ಹೇಳ್ತಾ ಇದೆ. ನೆಕ್ಸ್ಟ್ ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿದರೆ, ಇಲ್ಲೊಂದು ಕ್ವಶನ್ಸ್ ಮಾರ್ಕ್ ಕಾಣ್ತಾ ಇದೆ ಕೆಳಗೆ ಭಾಗದಲ್ಲಿ, ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೇನೆ. ಇದು ಏನನ್ನು ತೋರಿಸ್ತಾ ಇದೆ ಅಂತ ಹೇಳಿದರೆ, ಮೆಂಟಲ್ ಕ್ಲಾರಿಟಿ ಇಲ್ಲ, ಮುಂದೇನು ಜೀವನದಲ್ಲಿ ಅನ್ನುವಂತಹ ಒಂದು ಡೌಟಿಂಗ್ ಎನರ್ಜಿಯನ್ನು ಕೂಡ ಇದು ತೋರಿಸ್ತಾ ಇದೆ. ಎಸ್, ಮತ್ತು ಹೀಗೆ ನೋಡಿದಾಗ ಇದು ಓಂ ಆಕಾರ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಈ ಭಾಗದಲ್ಲಿ ಯೂನಿವರ್ಸಿಂದ ಕೆಲವರಿಗೆ ಬ್ಲೆಸ್ಸಿಂಗ್ ಇದೆ, ಕೆಲವರು ಅದಕ್ಕಾಗಿ ಕೆಲವು ರಿಚುವಲ್ಸನ್ನು ಮಾಡ್ತಾ ಇದ್ದೀರಾ ಆಲ್ರೆಡಿ ಅನ್ನುವಂತಹದ್ದನ್ನು ಕೂಡ ಇದು ಹೇಳ್ತಾ ಇದೆ. ಓಕೆನಾ? ನೆಕ್ಸ್ಟ್ ಇನ್ನೇನಾದರೂ ಕಾಣಿಸುತ್ತಾ ನೋಡೋಣ. ಎಸ್, ಇಲ್ಲಿ ಒಂದು ಹಾವಿನ ಎನರ್ಜಿ ಕಾಣಿಸ್ತಾ ಇದೆ, ಅಂದರೆ ಸ್ನೇಕ್ ಥರದ ಒಂದು ಚಿತ್ರ ಕಾಣಿಸ್ತಾ ಇದೆ. ಕೆಲವರ ಜೀವನದಲ್ಲಿ ಇದು ಟ್ರಾನ್ಸ್ಫಾರ್ಮೇಷನ್ ಪೀರಿಯಡ್. ಸ್ವಲ್ಪ ಸ್ಟ್ರಗಲ್ ಪಡ್ತಾ ಇದ್ದೀರಾ ಫೈನಾನ್ಷಿಯಲಿ, ರಿಲೇಷನ್ಶಿಪ್ಪಲ್ಲಿ ತುಂಬಾ ಸ್ಟ್ರಗಲ್ ಪಡ್ತಾ ಇದ್ದೀರಾ. ಮುಂದೆ ಒಂದು ದಿನ ನಿಮಗೆ ಆ ವಿಚಾರದಲ್ಲಿ, ಅಂದರೆ ಸದ್ಯದಲ್ಲಿಯೇ ನಿಮ್ಮ ಜೀವನದಲ್ಲಿ ಅದಕ್ಕೆ ಒಂದು ಸಲ್ಯೂಷನ್ ಸಿಕ್ಕುತ್ತೆ, ಪರಿಹಾರ ಬರುತ್ತೆ. ಅದರ ಜೊತೆಗೆ ಏನು ಅಂತ ಹೇಳಿದರೆ, ಕೆಲವರಿಗೆ ಇದು ಪಾಸಿಟಿವ್ ಆಗ್ಬೋದು, ಕೆಲವರಿಗೆ ಇದು ನೆಗೆಟಿವ್ ಕೂಡ ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದೆ. 50-50 ಆದಂಥ ವಿಚಾರವನ್ನು ಇದು
ತಿಳಿಸ್ತಾ ಇದೆ. ಓಕೆನಾ. ನೆಕ್ಸ್ಟ್ ಯಾವ ಎನರ್ಜಿ ಅಂತ ಹೇಳಿದರೆ, ಕೆಲವರು ಇಲ್ಲಿ ವುಲ್ಫ್ ಮ್ಯಾಜಿಕ್ ಬಿಗಿನ್ ನೌ. ಕರೆಕ್ಟ್, ನಾನು ಹೇಳಿದ ಸತ್ಯ ಇದು. ವುಲ್ಫ್ ರಿಚುವಲ್ಸನ್ನು ಮಾಡ್ತಾ ಇರ್ಬೋದು ಅಂದ್ಕೊಳ್ತೇನೆ. ಅದರಿಂದಾಗಿ ಇಲ್ಲಿ ವುಲ್ಫ್ ಕೂಡ ಕಾಣಿಸ್ತಾ ಇದೆ. ಎಸ್, ಆ ಎನರ್ಜಿ ಬಂದಿದೆ, ಇಲ್ಲಿ ಕ್ಯಾಚ್ ಆಗಿದೆ. ಎಸ್, ಆ ಎನರ್ಜಿಯನ್ನು ನಿಮ್ಮ ಜೀವನಕ್ಕೆ ಎಳ್ಕೊಳ್ಳಿ, ಅದರಿಂದ ಬದಲಾವಣೆ ಕೂಡ ಬರ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಕೆಳಭಾಗದಲ್ಲಿ ತುಂಬಾ ಒಂದು ಡಾರ್ಕ್ ಆಗಿ ಕಾಫಿ ಉಳಿದಿರೋದ್ರಿಂದ ಫ್ಯಾಮಿಲಿ ಇಶ್ಯೂಸ್ ತುಂಬಾ ಕಾಡ್ತಾ ಇದೆ ಅನಿಸುತ್ತೆ. ತುಂಬಾ ಪ್ರೆಷರ್ ಇದೆ ಫ್ಯಾಮಿಲಿ ವಿಚಾರದಲ್ಲಿ. ಕೆಲವರಿಗೆ ಫೈನಾನ್ಷಿಯಲಿ ಹಿಟ್ ಆಗಿರೋದ್ರಿಂದ ಕುಟುಂಬದ ನಿರ್ವಹಣೆ ಮೇಲೆ ಬಹಳಷ್ಟು ಪ್ರಭಾವ ಬೀರ್ತಾ ಇದೆ. ಕೆಲವರು ಕ್ರಿಯೇಟಿವ್ನೆಸ್ ಇದ್ದರೂ ಕೂಡ ಅದರಲ್ಲಿ ಲಾಭ ಬರ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಚಿಂತೆಯನ್ನು ಇದು ತೋರಿಸ್ತಾ ಇದೆ. ಓಕೆನಾ. ಹೆವಿನೆಸ್ ಇದೆ ನಿಮ್ಮ ರೀಡಿಂಗಲ್ಲಿ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಓಕೆನಾ. ನೆಕ್ಸ್ಟ್ ಇನ್ನೇನು ಕಾಣಿಸ್ತಾ ಇದೆ ಅಂತ ಹೇಳಿದಾಗ, ಇಲ್ಲಿ ಪರ್ಟಿಕ್ಯುಲರಲ್ಲಿ ಈ ಭಾಗದಲ್ಲಿ ರಸ್ತೆ ಕಾಣಿಸ್ತಾ ಇದೆ. ಇದೇನನ್ನು ಸೂಚಿಸುತ್ತೆ ಅಂದರೆ, ನಿಮಗೋಸ್ಕರ ನೀವು ಏನು ಅಂದ್ಕೊಂಡಿದ್ದೀರೋ ಒಂದು ಹೊಸ ಮಾರ್ಗ, ಒಂದು ಜೀವನದ ಹೊಸ ಒಂದು ಟ್ರಾನ್ಸ್ಫಾರ್ಮೇಷನ್ ಪೀರಿಯಡ್ ನಿಮ್ಮಲ್ಲಿ ಓಪನ್ ಆಗ್ತಾ ಇದೆ ಅಂತ ಕೂಡ ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಇನ್ನೇನಾದರೂ ಕಾಣಿಸುತ್ತಾ ನೋಡೋಣ. ಡೀಪಾಗಿ ನಿಮಗೆ ತೋರಿಸೋದಕ್ಕೆ ನಾನು ತುಂಬಾ ಪ್ರಯತ್ನ ಮಾಡ್ತೇನೆ, ಬಟ್ ಅದು ನಿಮಗೆ ಅರ್ಥ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಓಕೆ, ಆದರೂ ನಿಮಗೆ ಒಂದು ತೋರಿಸುವಂತಹ ಉದ್ದೇಶದಿಂದ, ನಿಮಗೂ ಸ್ವಲ್ಪ ತಿಳಿಲಿ ಅನ್ನುವಂತಹ ಉದ್ದೇಶದಿಂದ. ಎಸ್, ಇದೆಲ್ಲ ಏನು ತೋರಿಸ್ತಾ ಇದೆ ಅಂತ, ಬ್ರ್ಯಾಂಚಸ್ಗಳು ಏನನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ, ಜೀವನದಲ್ಲಿ ಹಲವು ದಾರಿಗಳಿದೆ, ನಿಮ್ಮ ಜೀವನಕ್ಕೆ ಹಲವು ಒಂದು ಗೇಟ್ವೇಗಳಿದೆ, ಬಟ್ ನೀವು ಆಯ್ಕೆ ಮಾಡ್ಕೊಳ್ತಾ ಇಲ್ಲ ಎನ್ನುವಂತಹದ್ದನ್ನು ಕೂಡ ಇದು ಸೂಚನೆ ಕೊಡ್ತಾ ಇದೆ. ದಯವಿಟ್ಟು ನಿಮ್ಮ ಜೀವನದಲ್ಲಿ ಯಾರಾದರೂ ಗೈಡ್ ಮಾಡುವಂತಹವರು, ಮೆಂಟರ್ಸ್, ರೀಡರ್ಸ್ ಯಾರೇ ಇದ್ದರೂ ಅವರನ್ನು ಆದಷ್ಟು ಫಾಲೋ ಮಾಡಿ. ಅವ್ರು ಹೇಳುವಂತಹ ಟಿಪ್ಸ್ ಆಗಿರ್ಬೋದು ಅಥವಾ ಅವರ ಗೈಡ್ಲೈನ್ಸನ್ನು ತಗೊಳ್ಳಿ ಅನ್ನುವಂತಹದ್ದು ಕೂಡ ಪರ್ಟಿಕ್ಯುಲರ್ ಆಗಿ ಕಾಣಿಸ್ತಾ ಇದೆ. ಎಸ್, ಮತ್ತೆ ಏನು ಬರುತ್ತೆ ಅಂತ ನೋಡೋಣ. ಎಸ್, ಈ ಭಾಗದಲ್ಲಿಯೇ ತುಂಬ ಎನರ್ಜಿ ಫಿಕ್ಸ್ ಆಗಿ ಕಾಣಿಸ್ತಾ ಇದೆ. ತುಂಬಾ ಎಮೋಷನಲಿ ನೀವು ಡ್ರೈ ಆಗಿರೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಕೆಲವರಿಗೆ ತುಂಬಾ ಮಾತುಕತೆ ಆಗಿದೆ, ಜಗಳ ಆಗಿರುವಂತಹದ್ದು ಕೂಡ ಈ ಎನರ್ಜಿಯಲ್ಲಿ ಕಾಣಿಸ್ತಾ ಇದೆ. ಕೆಲವು ಕಡೆ ಬರ್ಡ್ಸ್ಗಳು ಕಾಣಿಸೋದ್ರಿಂದ ಸಣ್ಣ ಮೆಸೇಜ್ಗಳು ಕೂಡ ಕೆಲವರಿಗೆ ತಲುಪುವಂತಹ ಸಾಧ್ಯತೆ ಇದೆ. ಕೆಲವು ವಿಚಾರದಲ್ಲಿ ನೀವೇನಾದರೂ ಯಾರ ಹತ್ರ ಆದರೂ ಗೈಡ್ಲೈನ್ಸ್ ತೊಗೊಂಡಿದ್ರೆ ಅಥವಾ ಯಾರಿಂದನೂ ಒಂದು ಮಾತುಕತೆ ಆಗಬೇಕು ಅಂತ ಇದ್ದರೆ, ಅದು ಖಂಡಿತವಾಗಿಯೂ ನಿಮಗೆ ಈ ವಾರದೊಳಗಡೆ ಆ ಮಾತುಕತೆ ಬರುತ್ತೆ ಅನ್ನುವಂತಹದ್ದನ್ನು ಕೂಡ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಇದು ಅವೇಕನಿಂಗ್ ಟೈಮ್. ಇಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿ ಕೋಳಿ ಕಾಣಿಸ್ತಾ ಇದೆ. ನಿಮ್ಮ ಜೀವನದಲ್ಲಿ ನಿಮಗಾಗಿ ದೇವರು ಅವೇಕನಿಂಗ್ ಮಾಡ್ತಾ ಇದ್ದಾರೆ. ಈ ಟೈಮಲ್ಲಿ ಬದಲಾವಣೆ ಅನ್ನುವಂತಹದ್ದು ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಅವೇಕನಿಂಗ್ ಟೈಮ್. ಹಾಗಾಗಿ ಕೆಲವರಿಗೆ ಇದು ಕಷ್ಟ ಆಗ್ತಾ ಇದೆ ಜೀವನದಲ್ಲಿ ಅಂತ ಎಮೋಷನಲಿ ತುಂಬಾ ಹರ್ಟ್ ಆಗಿರುವಂತಹದ್ದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ, ಇಲ್ಲೊಂದು ಕೀ ಕಾಣಿಸ್ತಾ ಇದೆ. ಈ ಕೀ ಏನನ್ನು ಸೂಚಿಸ್ತಾ ಇದೆ ಅಂದರೆ, ಕೆಳಭಾಗದಲ್ಲಿ ಆಲ್ರೆಡಿ ನಿಮ್ಮ ಹತ್ರ ಸೊಲ್ಯೂಷನ್ ಇದೆ, ಆದರೂ ಕೂಡ ನೀವು ಚಿಂತೆ ಮಾಡ್ತಾ ಇದ್ದೀರಾ. ಆ ಕೀಯನ್ನು ಓಪನ್ ಮಾಡಿದರೆ ತಾನೇ ಡೋರ್ ಓಪನ್ ಆಗುವಂತಹದ್ದು. ಕೆಲವರಿಗೆ ಸೊಲ್ಯೂಷನ್ ಗೊತ್ತಿದೆ, ಬಟ್ ನೀವೇನಂದರೆ ನಿಮ್ಮ ಆಲಸ್ಯವೋ ಅಥವಾ ನಿಮಗೆ ಅದು ಧೈರ್ಯ ಇಲ್ಲದೆಯೋ ಆ ಒಂದು ವಿಚಾರದಿಂದ ನೀವು ದೂರ ಉಳಿದಿದ್ದೀರಾ ಅಂತ ಕೂಡ ಈ ರೀಡಿಂಗಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹೊರಗಡೆ ಬನ್ನಿ ಅನ್ನುವಂಥದ್ದನ್ನು ಇದು ಸೂಚಿಸ್ತಾ ಇದೆ. ಓಕೆನಾ. ಓಕೆ, ನೆಕ್ಸ್ಟ್ ಇನ್ನೇನು ಬರುತ್ತೆ ನೋಡೋಣ. ಹೆವಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ರಾತ್ರಿ ಹೊತ್ತಲ್ಲಿ ತುಂಬಾ ಆಲೋಚನೆ ಮಾಡುವಂತಹದ್ದು. ನೋಡಿ, ದೇವರು ರಾತ್ರಿ ಅನ್ನುವಂತಹದ್ದನ್ನು ನಮಗೆ ಯಾಕೆ ಕೊಡ್ತಾನೆ ಅಂದರೆ, ಸ್ವಲ್ಪ ವಿಶ್ರಾಂತಿ ಪಡೀಲಿಕ್ಕೆ. ಹಗಲಿಡಿ ದುಡಿತೀವಿ ಮನುಷ್ಯರಲ್ವ ನಾವು, ಹಾಗಾಗಿ ರಾತ್ರಿ ಹೊತ್ತು ಮಲಗಬೇಕು. ಆಲೋಚನೆ ಮಾಡಿದರೆ ಏನಾಗುತ್ತೆ ಅಂದರೆ, ದೇಹದ ಮೇಲೆ, ನಿಮ್ಮ ಮಾನಸಿಕ ಆರೋಗ್ಯದ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ಓಕೆನಾ. ಎಸ್, ನೆಕ್ಸ್ಟ್ ಏನು ಕಾಣಿಸ್ತಾ ಇದೆ ಅಂದರೆ, ಸ್ವಲ್ಪ ಸ್ಪಿರಿಚುವಲ್ ಜರ್ನಿಯನ್ನು ಪ್ರಾರಂಭಿಸಿ, ದೇವರ ನಾಮಸ್ಮರಣೆ, ದೇವರ ಒಂದು ರಿಚುವಲ್ಸ್ಗಳು ಅದನ್ನೆಲ್ಲ ಫಾಲೋ ಮಾಡಿ ಅನ್ನುವಂಥದ್ದನ್ನು ಸೂಚನೆ ಕೂಡ ಇದು ಕೊಡ್ತಾ ಇದೆ. ಹೊರಗಿನ ಬ್ಯಾಕ್ಗ್ರೌಂಡು ಕೂಡ ಅದನ್ನೇ ಹೇಳ್ತಾ ಇದೆ ನಿಮಗೋಸ್ಕರ. ಓಕೆ, ಇದರಲ್ಲಿ ಏನಾದರೂ ಬೇರೆ ಸ್ಪೆಲ್ಲಿಂಗ್ಸ್ ಕಾಣುತ್ತಾ ಅಂತ ನೋಡ್ತಾ ಹೋಗೋಣ. ಸ್ಪೆಲ್ಲಿಂಗ್ಸ್ ಆರ್ಕೇಂಜಲ್ ಮೈಕೇಲ್ ಗುರು ರಾಘವೇಂದ್ರ ರಕ್ತೇಶು. ಸ್ಪೆಲ್ಲಿಂಗ್ಸ್ ಏನಾದರೂ ಇದೆಯಾ ನೋಡೋಣ. ಎಸ್, ಇಲ್ಲಿ ಪ್ರಮುಖವಾಗಿ ವಿ ಮತ್ತು ಆರ್, ನಂಬರ್ 3. ಓಕೆನಾ. ನಂಬರ್ 3 ಅಂದರೆ ಯಾವುದೋ ಸೊಲ್ಯೂಷನ್ಗೆ ಬಂದಾಗ 3 ಡೇಸಲ್ಲಿ ಗೊತ್ತಾಗ್ಬೋದು, 3 ವೀಕ್ಸ್, 3 ಮಂತ್ಸಲ್ಲಿ ನಿಮಗೆ ಬದಲಾವಣೆ ಬರ್ಬೋದು ಅಂತ ಹೇಳ್ತಾ ಇದೆ. ಓಕೆನಾ. 3 ಅಥವಾ ಯಾರ್ದಾದ್ರೂ ಡೇಟ್ ಆಫ್ ಬರ್ತಲ್ಲಿ 3 ಪ್ರಮುಖವಾಗಿ ಪಾತ್ರ ವಹಿಸ್ಬೋದು ಅನ್ನುವಂಥದ್ದು ಕೂಡ ಇಲ್ಲಿ ಹೇಳ್ತಾ ಇದೆ. ಓಕೆನಾ. ನೆಕ್ಸ್ಟ್ ಹಾರ್ಟ್ ಸಿಂಬಲ್ ಇದೆ. ನಿಮ್ಮ ಜೀವನದಲ್ಲಿ ನಿಜವಾದಂತಹ ಪ್ರೀತಿ ಬಂದು ತಲುಪುವಂತಹ ಸಾಧ್ಯತೆ ಇದೆ. ಓಕೆನಾ. ನೆಕ್ಸ್ಟ್
ಸಿ ಅಕ್ಷರ ಕೂಡ ಕಾಣಿಸ್ತಾ ಇದೆ. ಓಕೆ, ಇಷ್ಟು ಸ್ಪೆಲ್ಲಿಂಗ್ಸ್ಗಳು ಇಲ್ಲಿ ಪ್ರಮುಖವಾಗಿ ಗೋಚರಿಸ್ತಾ ಇದೆ. ಬೇರೇನು ನನಗೆ ಗೋಚರಿಸ್ತಾ ಇಲ್ಲ ಸದ್ಯದ ಮಟ್ಟಿಗೆ. ಓಕೆ, ನೆಕ್ಸ್ಟ್ ಇನ್ನೇನಾದರೂ ಕಾಣಿಸುತ್ತಾ ಅಂತ ನೋಡ್ತಾ ಹೋಗೋಣ. ಓಕೆ, ಕೆಲವರಿಗೆ ಏನಾಗಿದೆ ಗೊತ್ತಾ, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡುವಂತಹ ವೈಬ್ರೇಷನ್ ಕೂಡ, ಅಂತಹ ಒಂದು ವ್ಯಕ್ತಿತ್ವದವರು ಕೂಡ ಇಲ್ಲಿದ್ದೀರಾ. ದಯವಿಟ್ಟು ಅಂತಹ ಆಲೋಚನೆಗಳಿದ್ರೆ ಬಿಟ್ಟುಬಿಡಿ. ನಿಮ್ಮ ರಿಲೇಷನ್ಶಿಪ್ಪನ್ನು ನೀವೇ ಕೈಯಾರೆ ಹಾಳು ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ನೀವು ಅಥವಾ ಅವರು ಯಾರೇ ಆಗಲಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ವೈಬ್ರೇಷನ್ ಕೂಡ ಇದು ಹೇಳ್ತಾ ಇದೆ. ಓಕೆನಾ. ನೆಕ್ಸ್ಟ್ ಬಲಭಾಗದಲ್ಲಿ ಸ್ವಲ್ಪ ಒಬ್ಬ ವ್ಯಕ್ತಿಯ ಫೇಸ್ ಕಾಣಿಸ್ತಾ ಇರೋದ್ರಿಂದ ಯಾರೋ ನಿಮ್ಮನ್ನು ಮಾತಾಡಬೇಕು ಅಂತ ಅಪ್ರೋಚ್ ಮಾಡುವಂತಹ ಸಾಧ್ಯತೆ ಇದೆ. ಬಟ್ ಅವರ ಮನಸ್ಸೇನು ಹೇಳ್ತಾ ಇದೆ ಅಂದರೆ ಸ್ಟಿಲ್ ಸೈಲೆಂಟ್ ಆಗಿರೋಣ, ಅವರೇ ಬರ್ತಾರಾ ಅನ್ನುವಂತಹ ಒಂದು ಮನಸ್ಥಿತಿ ಕೂಡ ಇದೆ ಅಂತ ಹೇಳ್ತಾ ಇದೆ. ಓಕೆನಾ. ಓಕೆ, ಇದಾಗಿತ್ತು ಇವತ್ತಿನ ಕಾಫಿ ಕಪ್ ರೀಡಿಂಗ್. ಓಕೆ, ನೆಕ್ಸ್ಟ್ ಇದರಲ್ಲಿ ಏನಾದರೂ ಕಾಣಿಸ್ತಿದೆ? ಎಸ್, ಕೆಲವರು ರಿಚುವಲ್ಸನ್ನು ಮಾಡ್ತಾ ಇದ್ದೀರಾ, ಕೆಲವರು ದೇವರ ಹೆಸರು ನಾಮಗಳನ್ನು ಬರೆಯುವಂಥದ್ದು ಅಥವಾ ಜಪಿಸುವಂತಹದ್ದು ಇಲ್ಲಿ ಪರ್ಟಿಕ್ಯುಲರಾಗಿ ಈ ಭಾಗದಲ್ಲಿ ಕಾಣಿಸ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ, ಒಂದು ನಿಮಿಷ, ಕೆಲವೊಂದು ಸಲ ಸ್ಪಷ್ಟವಾಗಿ ನಮಗೂ ಕೂಡ ಕಾಣಿಸಲ್ಲ, ನಿಧಾನಕ್ಕೆ ಅದನ್ನು ಅಬ್ಸರ್ವ್ ಮಾಡಿದ್ರೆ ಅದು ಅನುಭವಕ್ಕೆ ಬರುತ್ತೆ. ಓಕೆನಾ. ಎಸ್, ಕೆಲವರಿಗೆ ಏನು ಅಂತ ಹೇಳಿದ್ರೆ ಪ್ಲೇಸ್ ಚೇಂಜಸ್ ಅಥವಾ ನಿಮ್ಮ ಕೆಲಸವನ್ನು ಚೇಂಜ್ ಮಾಡುವಂತಹ ಸಾಧ್ಯತೆ ಇದೆ. ಈ ವೈಬ್ರೇಷನಲ್ಲಿ ಕಾಣಿಸ್ತಾ ಇದೆ. ಮನಿ ಸ್ಟಕ್ ಆಗಿರುವಂತಹದ್ದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ. ಎಸ್, ಬೇರೇನಾದರೂ ಇದೆಯಾ? ಓಕೆ, ನೋಡಿ ಸುಂದರವಾದಂಥ ಹಾರ್ಟ್ ಶೇಪ್ ಬಂತು. ಎಸ್, ಪ್ರೀತಿ ವಿಚಾರದಲ್ಲಿ ಗಲಾಟೆ, ರಿಲೇಷನ್ಶಿಪ್ ವಿಚಾರದಲ್ಲಿ ಗಲಾಟೆಗಳಾಗಿರುವಂತಹದ್ದು, ನಿಜವಾದ ಒಂದು ಪ್ರೀತಿಯ ಹುಡುಕಾಟ ಕೆಲವರದು ಅನ್ನುವಂತಹದ್ದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ. ಎಸ್, ಇದು ಕಾಫಿ ಕಪ್ ಹೇಳಿದಂತಹ ಕಥೆಗಳು. ಓಕೆನಾ. ಎಸ್, ಬನ್ನಿ ಹಾಗಾದರೆ ನಾವೀಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಟ್ಯಾರೋ ಏನಾದರೂ ಹೇಳುತ್ತಾ ಅಂತ ಕೇಳ್ಕೊಂಡು ಬರೋಣ. ಟ್ಯಾರೋ ಅನ್ನು ಕೂಡ ಕೇಳಿ ನೋಡೋಣ. ಎಸ್, ಎಸ್, ಕರೆಕ್ಟ್. ನಾನು ಹೇಳಿದ್ನಲ್ಲ, ಸ್ವಲ್ಪ ಸೇವಿಂಗ್ಸ್ ಮಾಡಿ ತುಂಬಾ ಖರ್ಚು ಮಾಡಲಿಕ್ಕೆ ಹೋಗಬೇಡಿ ಅನ್ನುವಂಥದ್ದನ್ನು ಇದು ಹೇಳ್ತಾ ಇದೆ. ಕೆಲವರು ಎಮೋಷನಲಿ ತುಂಬಾ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀರಾ, ಅದು ರೀಡಿಂಗಲ್ಲೂ ಕೂಡ ಕಾಣಿಸ್ತು. ಎಮೋಷನಲಿ ಹೋಲ್ಡ್ ಮಾಡಿದ್ದೀರಾ ಅಂದರೆ ಹೊರಗಡೆಯಿಂದ ನಗ್ನಗ್ತಾ ಇರ್ತೀರಾ, ಒಳಗಡೆಯಿಂದ ನೋವು ಪಡುವಂತಹ ವ್ಯಕ್ತಿತ್ವದವರು ಕೂಡ ಈ ರೀಡಿಂಗಲ್ಲಿ ಇದ್ದೀರಾ ಅನ್ನುವಂಥದ್ದನ್ನು ಕಾಣಿಸ್ತಾ ಇದೆ. ಮತ್ತು ಕೆಲವರಿಗೆ ಮನಿ ಬ್ಲಾಕೇಜ್ ಆಗಿರುವಂತಹದನ್ನು ಕೂಡ ಕಾಣಿಸ್ತಾ ಇದೆ. ಮತ್ತು ಕೆಲವರು ಏನು ಗೊತ್ತಾ, ಸ್ಪಿರಿಚುವಲಿ ಇನ್ನೂ ಕೂಡ ಡೆವಲಪ್ ಮಾಡ್ಕೊಂಡಿಲ್ಲ ಅನ್ನುವಂತಹದ್ದನ್ನು ಕೂಡ ಇದು ಹೇಳ್ತಾ ಇದೆ. ಓಕೆನಾ. ನೆಕ್ಸ್ಟ್ ಬೇರೆ ಏನು ಕಾರ್ಡ್ ಬರುತ್ತೆ ನೋಡೋಣ. ಎಸ್, 4 ಆಫ್ ಕಪ್ಸ್. ಎಸ್, ಏನು ಹೇಳ್ತಾ ಇದೆ ನೋಡಿ, 4 ಆಫ್ ಕಪ್ಸ್. ಅಪಾರ್ಚುನಿಟೀಸ್ ನಿಮಗೆ ಕೆಲವೊಂದು ವಿಚಾರದಲ್ಲಿ ಸಿಗ್ತಾ ಇದೆ. ಬಟ್ ನೀವೇನು ಅಂತ ಹೇಳಿದ್ರೆ ಇದಕ್ಕಿಂತ ಇನ್ನು ಚೆನ್ನಾಗಿ ಸಿಕ್ಕುತ್ತಾ, ಇದಕ್ಕಿಂತ ಇನ್ನೂ ಚೆನ್ನಾಗಿ ಸಿಕ್ಕುತ್ತಾ ಅಂತ ಹೇಳಿ ಚಾನ್ಸಸ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳುವಂಥದ್ದು ಕೂಡ ಈ ರೀಡಿಂಗಲ್ಲಿ ಗೊತ್ತಾಗ್ತಾ ಇದೆ. ಕೆಲವರಿಗೆ ಇದು ಲೋನ್ಲಿನೆಸ್, ಮಾತುಕತೆ ಇಲ್ಲ, ರಿಲೇಷನ್ಶಿಪ್ಪಲ್ಲಿ ಜಗಳ ಆಗಿರ್ಬೋದು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುವಂತಹದ್ದು, ಇದು ಕೂಡ ಈ ರೀಡಿಂಗನ್ನು ಹೇಳ್ತಾ ಇದೆ. ಎಸ್, ಅದು ಬಂತು ಕಾಫಿ ಕಪ್ಪಲ್ಲಿ ಕೂಡ ಅಲ್ವಾ. ನೆಕ್ಸ್ಟ್ ಬೇರೆ ಏನಾದರೂ ನೋಡಿಸಿ ಬರುತ್ತಾ? ಓಕೆ, ಕನ್ಫ್ಯೂಷನ್. ನಾನು ಹೇಳಿದಾಗೆ ಇಲ್ಲಿ ಕ್ವಶನ್ ಮಾರ್ಕ್ ಬಂದಿತ್ತು, ಕನ್ಫ್ಯೂಷನ್, ಡೌಟ್ ಫೀಲಿಂಗ್ ಮಾಡುವಂಥದ್ದು, ಇದು ಸರಿನಾ ಅದು ಸರಿನಾ, ಇದು ಯಾಕೆ ಹೀಗೆ, ಮುಂದೇನು ಎನ್ನುವಂತಹ ಕನ್ಫ್ಯೂಷನ್. ನಿಮ್ಮ ಪಟ್ಟಿಯನ್ನು ನೀವೇ ಹಾಕಿ ಕಟ್ಕೊಂಡಿದ್ದೀರಾ. ಓಕೆನಾ. ಕನ್ಫ್ಯೂಷನ್ ಮೋಡಲ್ಲಿ ಇದ್ದೀರಾ. ನೋಡಿ, ಚಂದ್ರ ಉಲ್ಟ. ಮಾನಸಿಕವಾಗಿ ಗೊಂದಲಗಳು, ರಾತ್ರಿ ನಿದ್ದೆ ಇಲ್ಲದಿರುವಂತಹದ್ದು, ಕೆಲವರಿಗೆ ತುಂಬಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರ್ಬೋದು, ಹೊಟ್ಟೆ ನೋವಾಗುವಂತಹ ಭಾಗ ಅಂದರೆ ನಿಮ್ಮ ಹೊಟ್ಟೆಯಿಂದ ಕೆಳಗಿನ ಭಾಗದಲ್ಲಿ ತುಂಬಾ ನೋವು ಕಾಣಿಸ್ತಾ ಇರಬಹುದು. ಜಲಾಂಶ ಇರುವಂತಹ ಭಾಗ ಹೊಟ್ಟೆ, ಮೇಯ್ನಾಗಿ ಹೊಟ್ಟೆ, ಜಠರಾಗ್ನಿಯಲ್ಲಿ ವ್ಯತ್ಯಾಸ ಬರುವಂತಹದ್ದು, ಆ ಒಂದು ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಾ ಅನಿಸುತ್ತೆ. ಕೆಲವರಿಗೆ ಸಿಚುವೇಶನ್ ತುಂಬ ಡಾರ್ಕ್ ಆಗಿರುವಂತಹ ಸಾಧ್ಯತೆ ಕೂಡ ಇದೆ. ಕೆಲವರು ಏನು ಗೊತ್ತಾ, ತುಂಬಾ ಕಷ್ಟಪಡ್ತಾ ಇದ್ದೀರಾ ಜೀವನಕ್ಕೆ, ನಿಮ್ಮ ವಿಚಾರಗಳಿಗೆ ನಿಮಗೆ ಇಷ್ಟ ಇಲ್ಲದಿದ್ದರೂ ಅಡ್ಜಸ್ಟ್ ಆಗ್ತಾ ಇದ್ದೀರಾ ಅನ್ನುವಂಥದ್ದನ್ನು ಕೂಡ ಈ ಕಾರ್ಡ್ ಹೇಳ್ತಾ ಇದೆ. ಎಸ್, ಕಾಫಿ ಕಪ್ ರೀಡಿಂಗ್ ಸತ್ಯ ಆಯಿತು. ನೆಕ್ಸ್ಟ್ ಏನು ಬರುತ್ತೆ ನೋಡೋಣ.
ಓಕೆ, 7 ಆಫ್ ಸೋರ್ಡ್ಸ್. ನಾನು ಹೇಳಿದ್ನೆಲ್ಲ ಕಣ್ಣ ದೃಷ್ಟಿ ಇದೆ. ಕೆಲವರು ಕನ್ನಿಂಗ್ ವ್ಯಕ್ತಿತ್ವದವರ ಒಂದು ನಿಮ್ಮ ಮೇಲೆ ದೃಷ್ಟಿ ಇಟ್ಟಿದ್ದಾರೆ. ದಯವಿಟ್ಟು ರಿಚುವಲ್ಸನ್ನು ಮಾಡ್ಕೊಳ್ಳಿ. ಅವರ ಒಂದು ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ನೆಗೆಟಿವ್ ಆಗುವಂತಹ ಸಾಧ್ಯತೆ ಇದೆ. ಸ್ವಲ್ಪ ಜಾಗ್ರತೆಯಾಗಿರಿ ಅಂತ ಕೂಡ ಈ ರೀಡಿಂಗ್ ಹೇಳ್ತಾ ಇದೆ. ಎಸ್, ನೆಕ್ಸ್ಟ್ ಏನು ಬರುತ್ತೆ ಕೇಳಿ ನೋಡೋಣ. ಒಂದೆರಡು ಕಾರ್ಡು. ಓಕೆ, ಎಸ್, ಥರ್ಡ್ ಪರ್ಸನ್ ಎಂಟ್ರಿ. ಕಾಫಿ ಕಪ್ಪಲ್ಲಿ ನೀವು ಆಗಲೇ ನೋಡಿದ್ರಿ, ಅಲ್ಲಿ ಇಬ್ಬರು ಫೇಸ್ ಕಾಣಿಸ್ತಾ ಇದೆ, ನಡುವಲ್ಲಿ ಒಂದು ಕೈ ಮಾತ್ರ ಹಿಡ್ಕೊಂಡಿದ್ದಾರೆ, ಆಚೆ ಈಚೆ ಇದ್ದಾರೆ. ಎಸ್, ಥರ್ಡ್ ಪರ್ಸನ್ ಎಂಟ್ರಿ ಇದೆ. ಎಸ್, ಕೆಲವರಿಗೆ ಸಿಚುವೇಶನ್, ಕೆಲವರಿಗೆ ವ್ಯಕ್ತಿಗಳು, ಕೆಲವರಿಗೆ ಸಂಬಂಧಗಳು ಮತ್ತು ಕೆಲವರಿಗೆ ಗಾಸಿಪ್ಗಳು ರಿಲೇಷನ್ಶಿಪ್ಪನ್ನು ಹಾಳು ಮಾಡ್ತಾ ಇದೆ. ಎಸ್, ಕಪ್ಪಲ್ಲಿ 3 ಬಂತು, ಇಲ್ಲೂ ಕೂಡ 3 ಇದೆ. 3 ನಂಬರ್ ಡಾಮಿನೇಟಿಂಗ್ ಆಗಿ ಕಾಣಿಸ್ತಾ ಇದೆ. 4 ನಂಬರ್ ಕೂಡ ಡಾಮಿನೇಟಿಂಗ್ ಆಗಿ ನಿಮ್ಮ ಜೀವನದಲ್ಲಿ ಕಾಣಿಸ್ತಾ ಇದೆ. 4 ವೀಕ್ಸ್ 4 ಮಂತ್ಸ್ ಬದಲಾವಣೆಗಳನ್ನು ತಂದುಕೊಡುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಎಸ್, ಮತ್ತೆ 3, 1+2 ನ್ಯೂಮರಾಲಜಿ ಪ್ರಕಾರ ಮತ್ತೆ 3. ಎಸ್, 3 ತುಂಬಾ ಡಾಮಿನೇಟಿಂಗ್ ಆಗಿ ಬರ್ತಾ ಇದೆ. 3 ದಿನದಲ್ಲಿ ಕೆಲವರಿಗೆ ಬದಲಾವಣೆ, ಟ್ರಾನ್ಸ್ಫಾರ್ಮೇಷನ್ ಬರ್ಬೋದು. ನಿಮ್ಮ ದುಡ್ಡಿನ ವಿಚಾರದಲ್ಲಿ ಇರಬಹುದು, ಅಥವಾ ನೀವು ಏನಕ್ಕಾದರೂ ಅಪ್ಲೈ ಮಾಡಿದರೆ 3 ದಿನದಲ್ಲಿ ರಿಸಲ್ಟ್ ಬರುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಡಾಮಿನೇಟಿಂಗ್ ಆಗಿ 3 ನಂಬರ್ಸ್ ಮತ್ತು 4 ನಂಬರ್ಸ್ ಬಂದಿರೋದ್ರಿಂದ ನಿಮ್ಮ ಜೀವನದಲ್ಲಿ ಟ್ರಾನ್ಸ್ಫಾರ್ಮೇಷನ್, ಬದಲಾವಣೆ ಅನ್ನುವಂಥದ್ದು ಖಂಡಿತವಾಗಿಯೂ ಇದೆ ಅಂತ ಹೇಳ್ತಾ ಇದೆ. ಓಕೆ, ಇನ್ನೂ ಒಂದೆರಡು ಕಾರ್ಡ್ ತೆಗೆಯೋಣ. ಹೈ ಪ್ರಿಸ್ಟೆಸ್ ಕಾರ್ಡ್. ಓಕೆ, ನೆಕ್ಸ್ಟ್ 14. ತುಂಬಾ 4 ನಂಬರ್ಸ್ ಕಾಣಿಸ್ತಾ ಇದೆ. ಎಸ್, ಕೆಲವ್ರದ್ದು ಡೇಟ್ ಆಫ್ ಬರ್ತ್ 14 ಇರ್ಬೋದು, 2 ಇರ್ಬೋದು, 2 2 3 3 4 4. ಎಸ್, ತುಂಬಾ ಡಾಮಿನೇಟಿಂಗ್ ನಂಬರ್ಸ್. ಕೆಲವರಿಗೆ 2 ವಾರ, 2 ಅಥವಾ 2 ತಿಂಗಳಲ್ಲಿ ವ್ಯತ್ಯಾಸ ಕಾಣಿಸ್ಬೋದು. ಕೆಲವರಿಗೆ 3 ವಾರ ಅಥವಾ 3 ದಿನ, 3 ತಿಂಗಳಲ್ಲಿ ವ್ಯತ್ಯಾಸ ಬರ್ಬೋದು. ಕೆಲವರಿಗೆ 4 ವಾರ, 4 ತಿಂಗಳು, 4 ದಿನದಲ್ಲಿ ವ್ಯತ್ಯಾಸ ಬರಬಹುದು. ಓಕೆನಾ? ಎಸ್, ಅದು ನ್ಯೂಮರಾಲಜಿ. ಆದರೆ ಈ ಹೈ ಪ್ರಿಸ್ಟೆಸ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಎಸ್, ರಿಚುವಲ್ಸನ್ನು ಮಾಡ್ಕೊಳ್ಳಿ. ನೀವು ತುಂಬಾ ಇಂಟ್ಯೂಷನ್, ಗಟ್ ಫೀಲಿಂಗ್ ಎಲ್ಲ ಗಟ್ಟಿರುವಂತಹ ವ್ಯಕ್ತಿತ್ವದವರು ಅಂತ ಅನಿಸುತ್ತೆ. ಒಳಗೆ ನೋವನ್ನು ಇಟ್ಕೊಂಡು ಹೊರಗೆ ನಗುವಂತಹ ವ್ಯಕ್ತಿತ್ವದವರು ಅನಿಸುತ್ತೆ. ಕುಟುಂಬವನ್ನು ಪ್ರೀತಿಸುವವರು ಅಂತ ಅನಿಸುತ್ತೆ. ನೋಡಿ, ಈ ಲೇಡಿ ಸುತ್ತ ದಾಳಿಂಬೆ ಇದೆ. ಇದು ದಾಳಿಂಬೆ ಫ್ರೂಟ್ಸ್, ಗೊತ್ತಾಯ್ತಾ? ಇದೇನು ತೋರಿಸುತ್ತೆ ಅಂದರೆ ಫ್ರೂಟ್ಫುಲ್. ನೀವು ಯಾವುದೋ ಒಂದು ಕೆಲಸವನ್ನು ಅಂದ್ಕೊಂಡಿದ್ದೀರಾ, ಅದು ಫ್ರೂಟ್ಫುಲ್ ಆಗುತ್ತೆ. ಸ್ವಲ್ಪ ವೆಯ್ಟಿಂಗ್ ಎನರ್ಜಿಯನ್ನು ಇದು ತೋರಿಸ್ತಾ ಇದೆ. ಆ್ಯಕ್ಚುಲಿ ಇದೇನು ಈ ಕಾರ್ಡ್ ಚಂದ್ರನನ್ನು ತೋರಿಸುತ್ತೆ. ಈ ಚಂದ್ರ ಹೇಗೆ ಅಂತ ಹೇಳಿದ್ರೆ, ಹುಣ್ಣಿಮೆ ಅಮಾವಾಸ್ಯೆ ಬರಬೇಕಾದ್ರೆ ಅವನು ಏನಾಗ್ತಾನೆ, ಫುಲ್ ಅವನ ಶೈನಿಂಗ್, ಅಮಾವಾಸ್ಯೆ ಬರಬೇಕಾದ್ರೆ ಫುಲ್ ಅವನ ಶೈನಿಂಗನ್ನು ಕಳ್ಕೊಂಡು ಪುನಃ ಮೇಲೆ ಬರ್ತಾನೆ. ಓಕೆನಾ? ಆ ರೀತಿ ಒಂದು ಐಡಿಯಾ ಮಾಡಿ. ನೀವು ಕೆಲವರು ಇಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗಿ ರುದ್ರಾಭಿಷೇಕ ಮಾಡಿಸ್ಬೋದು, ಬಿಲ್ಲಪತ್ರೆ ಕೊಡಬಹುದು, ಅಥವಾ ಓಂ ನಮಃ ಶಿವಾಯನ 108 ಬಾರಿ ಜಪಿಸಿ ನಿಮ್ಮ ಪರ್ಟಿಕ್ಯುಲರ್ ಸಮಸ್ಯೆಗೆ ಖಂಡಿತವಾಗಿಯೂ ಪರಿಹಾರ ಸಿಕ್ಕುತ್ತೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ 2 ನಂಬರ್ಸ್ ಕಾರ್ಡ್ ಜಾಸ್ತಿ ಇರೋದ್ರಿಂದ ಸೋಮವಾರ. ಎಸ್, ಹಾಗಾಗಿ ಏನು ಅಂತ ಹೇಳಿದ್ರೆ, ರುದ್ರನ ನಂಬುವಂಥದ್ರಿಂದ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಇದೆ. ಚಂದ್ರಾಕೃತಿ. ಎಸ್, ಅಲ್ಲೂ ಕೂಡ ಚಂದ್ರ ಕಾಣಿಸ್ತು ನನಗೆ, ಇಲ್ಲೂ ಚಂದ್ರ ಕಾಣಿಸ್ತು, ಹಾಗಾಗಿ ಹೇಳ್ತಾ ಇದ್ದೇನೆ. ಓಕೆನಾ? ನೆಕ್ಸ್ಟ್ ಕಿಂಗ್ ಆಫ್ ಕಪ್ಸ್ ಏನು ಹೇಳ್ತಾ ಇದೆ, ಕೆಲವರು ಇಲ್ಲಿ ಸ್ಟಬ್ಬಾರ್ನ್. ಓಕೆನಾ? ಸ್ಟಬ್ಬಾರ್ನ್, ಕೆಲವರ ಮೇಲೆ ಒತ್ತಡ ಇದೆ. ಅಂದರೆ ಸಾಂಸಾರಿಕವಾಗಿ ಒತ್ತಡ ಈ ಭಾಗದಲ್ಲಿತ್ತು ನೋಡಿ, ಬ್ಲ್ಯಾಕ್ ಕಲರ್ ಹೋಲ್ಡ್ ಆಗಿರುವಂಥದ್ದು. ಫ್ಯಾಮಿಲಿಯಿಂದ ಸ್ಟ್ರೆಸ್ ಇದೆ. ಎಮೋಷನಲಿ ನೀವು ಸ್ಟೇಬಲ್ ಆಗಿರಬೇಕು. ಓಕೆನಾ? ತುಂಬಾ ನಿಮ್ಮ ಜೀವನದ ಫ್ಲಕ್ಚುಯೇಷನನ್ನು ಇದು ತೋರಿಸ್ತಾ ಇದೆ. ಮತ್ತು ಕೆಲವರಿಗೆ ಏನು ಗೊತ್ತಾ, ರಿಲೇಷನ್ಶಿಪ್ಪಲ್ಲಿ ಹೇಳ್ಕೊಳ್ತಾ ಇಲ್ಲ, ಬಾಯಿ ಮುಚ್ಚಿ ಇರುವಂಥದ್ದು, ಅದರಿಂದ ಕೂಡ ಇದು ತೊಂದರೆಗಳನ್ನು ತೋರಿಸ್ತಾ ಇದೆ. ಎಸ್, ನೋಡೋಣ ಮೇಲ್ ಕಾರ್ಡ್ ಏನು ಹೇಳುತ್ತೆ ನೋಡೋಣ. ಮೇಲ್ನ ಕಾರ್ಡ್ ತೆಗೆದಾಗ ಪೇಜ್ ಆಫ್ ವಾಂಡ್ಸ್ ಬಂದಿದೆ. ಪೇಜ್ ಆಫ್ ವಾಂಡ್ಸ್, ಕ್ರಿಯೇಟಿವ್ನೆಸ್ ಇದೆ, ನಿಮ್ಮಲ್ಲಿ ಒಂದು ಇಂಟೆಲಿಜೆನ್ಸ್ ಇದೆ. ನೀವು ಯಾವುದೋ ಒಂದು ವಿಚಾರದಲ್ಲಿ ಹೊಸದಾಗಿ ವಿದ್ಯೆಯನ್ನು ಕಲಿತಾ ಇದ್ದೀರಾ, ಹೊಸದಾಗಿ ತಿಳ್ಕೊಳ್ತಾ ಇದ್ದೀರಾ, ಅದರಿಂದ ನಿಮಗೆ ಲಾಭ ಇದೆ. ಬಟ್ ಯಾರು ನಿಮಗೆ ಶತ್ರು ಅಂದರೆ ನೀವೇ. ಇಲ್ಲಿ ನೋಡಿ, ಇಲ್ಲೆಲ್ಲ ಹಲ್ಲಿಗಳಿದೆ ಬಟ್ಟೆಯಲ್ಲಿ. ಅವನೇ ಶತ್ರು ಆಗ್ತಾನೆ. ಯಾಕೆ ಅಂತ ಹೇಳಿದ್ರೆ, ಇದೆಲ್ಲ ನನಗೆ ವರ್ಕ್ ಆಗುತ್ತಾ, ಇದು ನಾನು ಮಾಡಿದ್ರೆ ಆಗುತ್ತಾ, ಇದಕ್ಕೆ ನನಗೆ ಕಸ್ಟಮರ್ ಬರ್ತಾರೆ, ಈ ರೀತಿಯ ಒಂದು ಚಿಂತೆಗಳು ನಿಮಗೆ ಕಾಡ್ತಾ ಇದೆ. ಅದರಿಂದ ಹೊರಗಡೆ ಬನ್ನಿ ಅಂತ ಹೇಳಿ ಕೂಡ ಇದು ಹೇಳ್ತಾ ಇದೆ. ಓಕೆನಾ? ಎಸ್, ಇದಾಗಿತ್ತು ಇವತ್ತಿನ ಕಾಫಿ ಕಪ್ ರೀಡಿಂಗ್. ನೋಡಿ, ರಿಚುವಲ್ಸನ್ನು ಆದಷ್ಟು ಫಾಲೋ ಮಾಡಿ. ಏನಾಗುತ್ತೆ ಅಂದರೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಖಂಡಿತವಾಗ್ಲೂ ಬರುತ್ತೆ. ಓಕೆನಾ? ಎಸ್, ಇದಾಗಿತ್ತು ಒಂದು ಕಾಫಿ ಕಪ್ ರೀಡಿಂಗ್.
ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಮತ್ತೆ ಮುಂದಿನ ರೀಡಿಂಗಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.